ಅರಣ್ಯ ಇಲಾಖೆಯ ಎನ್ಕೌಂಟರ್ಗೆ ಮೂವರು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರಣೋತ್ತರ ಪರೀಕ್ಷೆಗೆ ಒಪ್ಪಿಗೆಯನ್ನ ನೀಡಿಲ್ಲ ಮೃತ ಕುಟುಂಬಸ್ಥರು. ಅನುಮತಿಯನ್ನ ಕೊಟ್ಟಿಲ್ಲ, ಸಹಿಯನ್ನ ಹಾಕಿಲ್ಲ. ನಮಗೆ ನ್ಯಾಯ ಸಿಗೋವರೆಗೂ ಯಾವುದೇ ರೀತಿಯ ಕೆಲಸಗಳಾಗೋದಕ್ಕೂ ಬಿಡೋದಿಲ್ಲ ಅಂತ ಕುಟುಂಬಸ್ಥರು ಸಹಿ ಹಾಕದ ಹಿನ್ನೆಲೆ ಪೋಸ್ಟ್ ಮಾರ್ಟಮ್ ನಡೆದಿಲ್ಲ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲೇ ಇರುವ ಮೂವರ ಶವಗಳು ಅರಣ್ಯ ಇಲಾಖೆಯ ಎನ್ಕೌಂಟರ್ಗೆ ಮೂವರು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರಣೋತ್ತರ ಪರೀಕ್ಷೆಗೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಮೃತರ ಕುಟುಂಬಸ್ಥರು, ಸಹಿ ಹಾಕಿಲ್ಲ. ಹಾಗಾಗಿ ಪೋಸ್ಟ್ ಮಾರ್ಟಮ್ ಕೂಡ ಆಗಿಲ್ಲ. ಮರಣೋತ್ತರ ಪರೀಕ್ಷೆ ಇನ್ನೂ ಕೂಡ ಆಗಿಲ್ಲ. ಮೃತದೇಹಗಳನ್ನ ಹಾಗೇ ಇರಿಸಲಾಗಿದೆ. ಶವಾಗಾರದಲ್ಲೇ ಕೂಡ ಮೃತದೇಹಗಳನ್ನ ಇರಿಸಲಾಗಿದೆ. ಕುಟುಂಬಸ್ಥರು ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಈಗಾಗಲೇ ಕಂಪ್ಲೇಂಟ್ ಆಗಿದೆ. ಮೃತನ ಪತ್ನಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕೇಸನ್ನ ದಾಖಲು ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದು ಕಡೆ 3 ಜನರ ಎನ್ಕೌಂಟರ್ ವಿಚಾರ, ಇನ್ನೊಂದು ಕಡೆ ಬೇಟೆಯಾಡೋದಕ್ಕೆ ಬಂದಿದ್ರು ಅನ್ನುವಂಥ ವಿಚಾರ. ಇಲ್ಲ, ಅವರ ಏನೋ ಆಕಳು ಕಳೆದು ಹೋಗಿತ್ತು, ಹಾಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ರು. ಈ ಸಂದರ್ಭ ಅಧಿಕಾರಿಗಳು ಆತನ ಮೇಲೆ ಅಂದರೆ ಆ ಮೂವರ ಮೇಲೆ ಎನ್ಕೌಂಟರ್ ಮಾಡಿದ್ದಾರೆ ಎನ್ನುವಂಥ ಆಗ್ರಹ ಈ ಕುಟುಂಬಸ್ಥರ ಕಡೆಯಿಂದ. ಆದರೆ ಅಧಿಕಾರಿಗಳ ಕಡೆಯಿಂದ ಬೇಟೆಯಾಡೋದಕ್ಕೆ ಬಂದಿದ್ರು, ನಾವು ಎಷ್ಟೇ ಹೇಳಿದ್ರು ಕೂಡ ನಮ್ಮ ಮೇಲೆ ಕೂಡ ಅವರು ಫೈರಿಂಗನ್ನು ಮಾಡಿದ್ರು, ಆತ್ಮರಕ್ಷಣೆಗಾಗಿ ನಾವು ಕೂಡ ಮಾಡಿದ್ವಿ ಅನ್ನುವಂಥದ್ದು ಅಧಿಕಾರಿಗಳ ವಾದ. ಹೀಗಾಗಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವಿನ ಈ ಎರಡೂ ಕಡೆಯನ್ನು ಕೂಡ ನಾವು ಕೇಳಿ ಏನು ಕ್ರಮ ತೆಗೆದುಕೊಳ್ಬೇಕೋ ತೆಗೆದುಕೊಳ್ತೀವಿ, ಸೂಕ್ತವಾಗಿರುವಂಥ ತನಿಖೆಯನ್ನು ಮಾಡ್ತೀವಿ ಅಂತ DGP ಕೂಡ ಬೋರ್ಲಿಂಗಯ್ಯ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ನಿನ್ನೆ ಶುರುವಾಗಿರುವಂಥ ಅಂದರೆ ಇದೇ ಗ್ರಾಮದಲ್ಲಿ ಈ ಸ್ಟೇಷನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಮೂವರ ಮೃತದೇಹಗಳನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಬೇಕಾಗಿತ್ತು. ಆದರೆ ಅದಕ್ಕೆ ಕುಟುಂಬಸ್ಥರು ಅನುಮತಿಯನ್ನು ಕೊಟ್ಟಿಲ್ಲ. ನಮಗೆ ನ್ಯಾಯ ಸಿಗಬೇಕು ಮೊದಲು ಅಂತ ಹೇಳಿ ಅಲ್ಲಿವರೆಗೂ ನಾವು ಯಾವುದೇ ರೀತಿಯ ಪರ್ಮಿಷನ್ ಯಾವುದಕ್ಕೂ ಕೊಡಲ್ಲ ಅಂತ ಹೇಳಿ. ಹಾಗಾಗಿ ಕೆಆರ್ ಆಸ್ಪತ್ರೆಯಲ್ಲೇ ಮೂವರ ಮೃತದೇಹಗಳು ಕೂಡ ಹಾಗೇ ಇದೆ. ಪೋಸ್ಟ್ ಮಾರ್ಟಮ್ಗೆ ಇವರು ಸಹಿಯನ್ನು ಹಾಕಿಲ್ಲ ಆ ಕುಟುಂಬಸ್ಥರು. ಒಂದು ಕಡೆ ಕುಟುಂಬಸ್ಥರ ಆಕ್ರೋಶ, ಇನ್ನೊಂದು ಕಡೆ ಎನ್ಕೌಂಟರ್, ಮತ್ತೊಂದು ಕಡೆ ಅಧಿಕಾರಿಗಳ ನಡೆ ಪ್ರಶ್ನಿಸಿ ಈಗಾಗಲೇ ಕೂಡ ಸಾರ್ವಜನಿಕ ವಲಯದಲ್ಲೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಕುಮಾರ್, ನೋಡ್ತಾ ಇದ್ದೀವಿ ನಾವೀಗ ನಿನ್ನೆ ನಡೆದಂತಹ ಘಟನೆ. ಆದರೆ ಮೃತದೇಹಗಳ ಮರಣೋತ್ತರ ಪರೀಕ್ಷೆಗೆ ಇನ್ನೂ ಕೂಡ ಒಳಗಾಗಿಲ್ಲ, ಯಾಕೆಂದರೆ ಇವರ ಸಹಿ ಕೂಡ ಹಾಕಿಲ್ಲ. ಆಗ್ರಹ, ಆಕ್ರೋಶ, ಇದರ ಜೊತೆಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ನಡೆದಂತಹ ಮೂವರ ಎನ್ಕೌಂಟರ್ ಪ್ರಕರಣ ಏನಿದೆ, ಇದ್ರ ಮೂವರ ಶವಗಳು ಕೂಡ ಮೈಸೂರಿನ ಕೆಆರ್ಎಸ್ ಆಸ್ಪತ್ರೆಯಲ್ಲಿ ಇರುವಂತದ್ದು. ಶವ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಅವರ ಕುಟುಂಬಸ್ಥರು ಇನ್ನೂ ಕೂಡ ಯಾರು ಕೂಡ ಪ್ರಕರಣವನ್ನ ದಾಖಲು ಮಾಡಿಲ್ಲ. ಹಂಗಾಗಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಅವರ ಕಂಪ್ಲೇಂಟ್ ಪಡೆಯೋದಕ್ಕೋಸ್ಕರವಾಗಿ ಮುಂದಾದ್ರೂ ಕೂಡ ಅವರ ಕುಟುಂಬಸ್ಥರು ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಮಗೆ ಯಾವ ರೀತಿಯಲ್ಲಿ ಎನ್ಕೌಂಟರ್ ಮಾಡಿದ್ದೀರಾ ಅಂತ ಹೇಳಿ ನಮ್ಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಯಾವುದೇ ರೀತಿಯ ಕಂಪ್ಲೇಂಟ್ ಅನ್ನ ಕೊಡೋದಿಲ್ಲ, ನಮ್ಮ ಮತ್ತೆ ಮರಣೋತ್ತರ ಪರೀಕ್ಷೆಗೆ ನಾವು ಸಹಿ ಹಾಕೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿರುವಂತದ್ದು. ನಿನ್ನೆ ಮುಂಜಾನೆ 1 ಗಂಟೆಯಿಂದನೂ ಕೂಡ ರಾತ್ರಿ 10 ಗಂಟೆವರೆಗೂ ಅವರ ಕುಟುಂಬಸ್ಥರು, ಅವರ ಊರಿನವರು ಕೂಡ ಎಲ್ಲ ಶವ ಪರೀಕ್ಷೆ ನಡೆಯುವಂತ ಸ್ಥಳದಲ್ಲೇ ಇದ್ರು. ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ರು. ಮತ್ತೆ ಶಾಸಕರು, ಸಚಿವರು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದ್ರು ಕೂಡ ಅವರು ಯಾರ ಮನವೊಲಿಕೆಗೂ ಕೂಡ ನಾವು ಯಾವುದೇ ರೀತಿಯಲ್ಲಿ ಕೂಡ ಸಹಿ ಹಾಕೋದಿಲ್ಲ. ಅವರು ಬಂದು ನಾವು ಶವ ಏನು ಎನ್ಕೌಂಟರ್ ಆಗಿದೆ, ಆ ಎನ್ಕೌಂಟರ್ ಪ್ರಕರಣಕ್ಕೆ ಕಾರಣ ಏನು, ನಮ್ಮೂರೇನಾದ್ರೂ ಕೂಡ ತಪ್ಪು ಮಾಡಿದರೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು, ಮತ್ತೆ ನಮ್ಮ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಅಪರಾಧಿಗಳು ತಪ್ಪಿಸ್ಕೊಳ್ಬಾರ್ದು ಎಂಬ ಹೇಳಿ ಅವರು ಪಟ್ಟು ಹಿಡಿದಿರುವಂತದ್ದು. ಮತ್ತೆ ನಗರದಲ್ಲೂ ಕೂಡ ನನ್ನ ಪ್ರತಿಭಟನೆಗೆ ಕೂಡ ಮುಂದಾಗಿದ್ರು. ನಿನ್ನೆ ರಾತ್ರಿ 10 ಗಂಟೆವರೆಗೂ ಕೂಡ ಇದ್ದು ನನ್ನ ಸಹಿ ಹಾಕ್ತಿರುವಂತಹ ಹಿನ್ನೆಲೆಯಲ್ಲಿ ಬಂದಂತಹ, ಅದಾದ್ರೆ ಶವ ಪರೀಕ್ಷೆ ಮಾಡಲು ಬಂದಂತಹ ತಹಸೀಲ್ದಾರ್ ಆಗಿರ್ಬೋದು, ಮತ್ತೆ ಉನ್ನತ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ವಾಪಸ್ ಆಗಿರುವಂತದ್ದು. ಇಂದು ಭಾನುವಾರವಾದ ಕಾರಣದಿಂದಾಗಿ ಚರ್ಚ್ನಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ನಂತರ ಇಲ್ಲಿ ಶವ ಪರೀಕ್ಷೆಗೆ ಮಾಡೋದಕ್ಕೆ ಸ್ಥಳಕ್ಕೆ ಬರ್ತೀವಿ. ನಂತರ ನಮಗೆ ನ್ಯಾಯ ಸಿಗೋದಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಇವತ್ತು ಕೂಡ ನಾವು ಸಹಿ ಹಾಕೋದಿಲ್ಲ, ಕಂಪ್ಲೇಂಟ್ ಅನ್ನು ಕೂಡ ಕೊಡೋದಿಲ್ಲ. ಹಂಗಾಗಿ ಈಗ ಒಂದು ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿರುವಂತದ್ದು. ಇನ್ನು ಕೂಡ ನಿನ್ನೆ ಒಂದು ಬೆಳಗ್ಗೆ ಅಷ್ಟೇ ಒಂದು ಎನ್ಕೌಂಟರ್ ಆಗಿರುವಂತದ್ದು. ಮೈಸೂರಿನ ಶವ ಪರೀಕ್ಷೆ ಒಂದು ಶವಗಾರಕ್ಕೆ ಶವಗಳು ಬಂದಿರುವಂತದ್ದು. ಇನ್ನು ಕೂಡ ಶವ ಪರೀಕ್ಷೆ ಆಗದೆ ಇರುವಂತದ್ದು ಅಧಿಕಾರಿಗಳಿಗೆ ಮತ್ತೆ ಸಾರ್ವಜನಿಕ ಕೆಲವೊಂದು ಕಡೆ ತಲೆನೋವಾಗಿದೆ ಅಂತಾನೆ ಪರಿಣಮಿಸ್ತಾ ಇರುವಂತದ್ದು. ಆದ್ರೆ ದುರಂತ ಅಂತ ಹೇಳಿದ್ರೆ ಇನ್ನು ಕೂಡ ಕುಟುಂಬಸ್ಥರು ಯಾರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ಆ ಸ್ಥಳ ನಡೆದಂತ ಘಟ್ಟಲ್ಲಿ ಇದ್ದಂತವ್ರು ಕೂಡ ಯಾರು ಕೂಡ ಕಂಪ್ಲೇಂಟ್ ಅಲ್ಲಿ ಕೊಟ್ಟ ಹೇಳಿಕೆಯನ್ನ ಕೊಡದೇ ಇರುವಂತದ್ದು ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿರುವಂತದ್ದು. ಶಿವಕುಮಾರ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.